ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ನಾವು CMA ಇಂಡಿಯಾ ಕೋರ್ಸ್ ಮಾಡುವ ಸ್ಟೂಡೆಂಟ್ಸ್ಗೆ ಇರುವುದು. ಸೊ ನೀವೀಗ ಫೌಂಡೇಶನ್ ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು, ಅಥವಾ ನೀವಿನ್ನೋ CMA ಕೋರ್ಸ್ ಸೆಲೆಕ್ಟ್ ಮಾಡಲಿಕ್ಕೆ ಹೋಗೋರಾಗಿರ್ಬೋದು, ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುವ ರೀತಿಯಲ್ಲಿ ಈ ವಿಡಿಯೋನ ನಾವು ಅರೇಂಜ್ ಮಾಡಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿದೆ CMA ದಲ್ಲಿ 3 ಲೆವೆಲ್ಸ್ ಇದೆ. CMA ಫೌಂಡೇಶನ್ ಅಥವಾ ನಮ್ಮ ಕ್ಯಾಟ್ ಅಂತ ಹೇಳುವ ಒಂದು ಗ್ರೂಪ್ ಇದೆ. ನೆಕ್ಸ್ಟ್ ಒನ್ ಇಂಟರ್ಮೀಡಿಯೇಟ್ ಇದೆ, ಫೈನಲ್ ಇದೆ. ಇದರ ಅಡಿಯಲ್ಲಿ ನಮ್ಗೆ ಏನು ಬರುತ್ತೆ, ಟ್ರೈನಿಂಗ್ ಬರುತ್ತೆ. ಓಕೆ, ನಾನು ಡೀಟೇಲ್ ಆಗಿ ಕೋರ್ಸ್ ಬಗ್ಗೆ ಮಾತಾಡಲ್ಲ. ನಿಮಗಿನ್ನು ಕೋರ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದರೆ A to Z ಡೀಟೇಲ್ಸ್ ನಾನು ವಿಡಿಯೋ ಮಾಡಿರ್ತೀವಿ. ನಾವು ಇದರ ಎರಡು ಕಂಪ್ಯಾರಿಸನ್ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೀವಿ, CMA ಫೌಂಡೇಶನ್ ಅಂಡ್ CMA ಕ್ಯಾಟ್ ಇದ್ದು. ಅದರ ವಿಡಿಯೋ ನಿಮಗೆ ಇದೇ ಚಾನಲ್ ಅವೈಲೇಬಲ್ ಆಗಿದೆ. ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿದರೆ ನಿಮಗೆ ಅದಕ್ಕೆ ಸಿಗುತ್ತೆ. ಸೊ ನಾವಿಲ್ಲಿ ಮಾಡುವ ವಿಷಯ ಅಥವಾ ಇವತ್ತಿನ ಡಿಸ್ಕಷನ್ ನಾವು ಅಂತ ಹೇಳಿದ್ರೆ, ನಾವು ಕರೆಕ್ಟ್ ಆಗಿ ಟೈಟಲ್ ಅಲ್ಲಿ ಕೊಟ್ಟ ತರಾನೇ 3 ವರ್ಷ ನಮಗೆ ಯಾವ ತರ ಸೇವ್ ಮಾಡಬಹುದು. 3 ವರ್ಷ ಸೇವ್ ಮಾಡೋದು ಅಂತ ಹೇಳಿದ್ರೆ ಏನು ಕಲಿಯದೆ ಸೇವ್ ಮಾಡೋದು ಕಾನ್ಸೆಪ್ಟ್ ಅಲ್ಲ. ಯಾಕಂತ ಹೇಳಿದ್ರೆ CMA ಫೌಂಡೇಶನ್ ಅಥವಾ ಕ್ಯಾಟ್ ಕಂಪ್ಲೀಟ್ ಮಾಡಿದ ಸ್ಟೂಡೆಂಟ್ಸ್ ಅಲ್ಲಿ ಬರುವ ಮೆಜಾರಿಟಿ ಡೌಟ್ ಅಂತ ಹೇಳೋದು, ಸರ್ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ BCom ಮಾಡ್ತಾ ಇದ್ದಾರೆ, ಸೊ ಅವರೆಲ್ಲ ಪಾಸ್ ಆಗಿ ಏನಾದರೂ ಜಾಬ್ಗೆ ಸೇರ್ತಾರೆ, ನಾನು ಕ್ಯಾಟ್ ಮಾತ್ರ ಪಾಸ್ ಆಗಿದ್ದೀನಿ ಅಥವಾ ಏನೂ ಪಾಸ್ ಆಗಿಲ್ಲ, ನನಗೊಂದು ಡಿಗ್ರಿ ಬೇಕಲ್ಲ. ಖಂಡಿತ ಒಂದು ರೀತಿಯಲ್ಲಿ ಹೇಳೋದಾದರೆ ಪ್ರೊಫೆಷನಲ್ ಕೋರ್ಸ್ ಅಲ್ಲಿ ಬಂದ ಮೇಲೆ ಪ್ಲಾನ್ B ಇರಬಾರ್ದು. ನಾವು ಜನರಲ್ ಕನ್ಸೆಪ್ಟ್ ತೆಗೆಯುವ, ನಾನು ದೊಡ್ಡ ಚಿಂತಾಗತಿ ಏನು ಮಾಡ್ತಾ ಇಲ್ಲ. ಜನರಲ್ ಆಗಿ ನಾವು ಮಾಡುವಾಗ ಏನು, ನಮಗೊಂದು ಡಿಗ್ರಿ, ನಾನು BCom ಹೇಳ್ತಿದ್ದೀನಿ, BCom ಸಜೆಸ್ಟ್ ಅಂತಲ್ಲ, ನಮಗೇನು ಒಂದು ಡಿಗ್ರಿ ಅಷ್ಟೇ. ನಾನು ಇದರಿಂದ BCom ತೆಗಿಲಿಕ್ಕೆ ಸಜೆಷನ್ ಅಂತ ಮಾಡ್ತಾ ಇಲ್ಲ, ಅದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸರ್ BCom ಹೇಳಿದ್ದಾರೆ BCom ಮಾಡುವ, ನೋ, ಯಾವುದಾದ್ರೂ ಒಂದು UG ಕೋರ್ಸ್ ಅಷ್ಟೇ, ಒಂದೇನು ಗ್ರಾಜುಯೇಷನ್, ಅದು ಮಾತ್ರ ನಾವಿಲ್ಲಿ ತಿಳ್ಕೊಬೇಕು. ಓಕೆ, ನಾವಿಲ್ಲಿ ಮಾಡ್ತೀವಿ BCom ಸೆಲೆಕ್ಟ್ ಮಾಡ್ತಿದ್ದೀವಿ. BCom ಖಂಡಿತ ನೀವು ಸೆಲೆಕ್ಟ್ ಮಾಡಿ ಯಾವುದೇ ತರ ನಮಗೆ ಮಾಡ್ಬೋದು, 3 ರೀತಿಯಲ್ಲಿ ನಮಗೆ ಮಾಡ್ಬೋದು. ಫಸ್ಟ್, ನಿಮಗೆ ರೆಗ್ಯುಲರ್ ಆಗಿ ಹೋಗ್ಬೋದು, ಕರೆಕ್ಟಾ, ರೆಗ್ಯುಲರ್ ಆಗಿ ಫುಲ್ ಟೈಮ್ ಆಗಿ ಹೋಗ್ಬೋದು. ಸೆಕೆಂಡ್ ಒನ್, ನಿಮಗೆ ಈವ್ನಿಂಗ್ ಕಾಲೇಜ್ ಎಲ್ಲ ಕಡೆ ಇಲ್ಲ, ಬೆಂಗಳೂರು ಆ ಥರ ದೊಡ್ಡ ಸಿಟಿಯಲ್ಲಿ ಮಾತ್ರ ಇದೆ, ಮಂಗಳೂರು ಆ ಥರ ಎಲ್ಲ ಇರುತ್ತೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದಷ್ಟೇ. ನೆಕ್ಸ್ಟ್ ಡಿಸ್ಟೆನ್ಸ್, ಎಲ್ಲರೂ ನೋಡ್ತಾ ಇರೋದು ದಿಸ್ ಒನ್, ಥರ್ಡ್ ಒನ್ ಅಲ್ಲ, ಡಿಸ್ಟೆನ್ಸ್. ಇಗ್ನೋ ಅಂತೆಲ್ಲ ಇದೆ, ಇಗ್ನೋ ನಾನು ಸಜೆಸ್ಟ್ ಎಲ್ಲ ಮಾಡ್ತಾ ಇರೋದು, ನಾನು ಜಸ್ಟ್ ನೇಮ್ ಮಾತ್ರ ಹೇಳ್ತಿದ್ದೀನಿ, ನೇಮ್ ಸಿಗ್ ಮಾತ್ರ ಇಗ್ನೋ ಅಂತ ಹೇಳ್ತಿದ್ದೀನಿ. ಓಕೆ, ನೀವು ಇಲ್ಲೇನು ಡಿಸ್ಟೆನ್ಸ್ ಆಗಿ ತಗೊಳ್ತಿದ್ದೀರಾ, ತಪ್ಪೇನಿಲ್ಲ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಸೊ ನೀವು ಮಾಡಬೇಕು. ದಟ್ ಈಸ್ ರಿಕ್ವೈರ್ಡ್, ದಟ್ ಈಸ್ ಆ ಕನ್ಸೆಪ್ಟ್. ಅದಿಲ್ಲ ಅಂದ್ರೆ ಮುಂದೆ ಹೋಗಿ ನಮಗೆ ಆಗಲ್ಲ. ಓಕೆ, ನೀವು ಡಿಗ್ರಿ ನೀವು ತೆಗಿತೀರಾ, ಸೊ ನೀವು ಈ 2 ಆಪ್ಷನ್ ಅಲ್ಲಿ ದಿಸ್ ಆಪ್ಷನ್ ತೆಗಿತೀರಾ. ಇದು ಯಾವಾಗ ಮಾಡಬೇಕು, ದಟ್ ಈಸ್ ದ ಕ್ವಶನ್. ಈಗ ನಿಮ್ದು ಕ್ಯಾಟ್ ಆಗಿದೆ, ಫೌಂಡೇಶನ್ ಆಗಿದೆ ಅಂತ ಅಂದ್ಕೊಳ್ಳಿ, ಅಥವಾ ನೀವೀಗ ಬರೀತಾ ಇದ್ದೀರಾ. ಓಕೆ, ಯು ಆರ್ ಪ್ರಿಪೇರಿಂಗ್ ಫಾರ್ ದಟ್ ಎನಿ ಕಾನ್ಸೆಪ್ಟ್. ಈಗ ನಿಮಗೆ ಡಿಗ್ರಿ ಆದ್ಮೇಲೆ ನೀವು ಬರೋದಾದ್ರೆ ಡೈರೆಕ್ಟ್ ಎಂಟ್ರಿ ಇದೆ. ಎಲ್ಲಿಗೆ, ಇಂಟರ್ಮೀಡಿಯೇಟಿಗೆ. ಫಸ್ಟ್ ಇಷ್ಟು ವರ್ಷ, 3 ವರ್ಷ ನೀವು ವೆಯ್ಟ್ ಮಾಡಬೇಕು. ಈ ಕ್ಯಾಟ್ ಫೌಂಡೇಶನ್ ಅಷ್ಟು ಡಿಫಿಕಲ್ಟಾ ಅಲ್ಲ, ಸೊ ಅವಾಯ್ಡ್ ಇಟ್. ನಿಮಗೆ ಡಿಗ್ರಿ ಮಾಡಬೇಕು, ಡೈರೆಕ್ಟ್ ಎಂಟ್ರಿ ಅಲ್ಲ, +2 ಎಂಟ್ರಿ. ಆಲ್ರೆಡಿ ಈಗ ನೀವು ಡೈರೆಕ್ಟ್ ಎಂಟ್ರಿ ಡಿಗ್ರಿ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ಸುಟೇಬಲ್ ಆಗಿ ಬರಲ್ಲ, ಅಥವಾ ಕಂಪ್ಲೀಟ್ ಆಗಿದ್ರೆ ಸುಟೇಬಲ್ ಆಗಿ ಬರಲ್ಲ. ಯು ಕ್ಯಾನ್ ಜಸ್ಟ್ ಈ ವಿಡಿಯೋ ನೋಡೋದ್ರೆ ನಿಮಗೆ ಮುಂದೆ ಹೋಗ್ಬೋದು, ಅಥವಾ ನಿಮಗೆ ಇನ್ನು ಬೇರೆ ಯಾರಿಗಾದ್ರೂ ಹೇಳಿ ಕೊಡಬೇಕು ಅಂತ ಇದ್ರೆ ನಿಮಗೆ ವಿಡಿಯೋ ನೋಡ್ಬೋದು ಖಂಡಿತ. ಓಕೆ, ಡೈರೆಕ್ಟ್ ಎಂಟ್ರಿ ನಾವು ಮಾಡಲಿಕ್ಕೆ 3 ವರ್ಷ ವೆಯ್ಟ್ ಮಾಡಲ್ಲ. ನಾವೇನು ಮಾಡ್ತಿದ್ದೀವಿ, ಫೌಂಡೇಶನ್ ಕ್ಯಾಟ್ ಮಾಡಿ ಆದಮೇಲೆ ನಾವು ನಮ್ಗೆ ಗೊತ್ತಿದೆ 2 ಗ್ರೂಪ್ ಇದೆ, ಫಸ್ಟ್ ಗ್ರೂಪ್ ಆ್ಯಂಡ್ ಸೆಕೆಂಡ್ ಗ್ರೂಪ್. ಫೈನಲಲ್ಲೂ ಫಸ್ಟ್ ಗ್ರೂಪ್ ಇದೆ, ಸೆಕೆಂಡ್ ಗ್ರೂಪ್ ಇದೆ. ನಾವೇನು ಮಾಡಬೇಕು, ಫಸ್ಟ್ ಗ್ರೂಪ್, ನೀವು 2 ಗ್ರೂಪ್ ಒಟ್ಟಿಗೆ ಬರೆದ್ರೆ ತುಂಬ ಸಂತೋಷ. ನೀವೊಂದು ಫಸ್ಟ್ ಗ್ರೂಪ್, ನಾವು ಸಾಧಾರಣ ಮನುಷ್ಯರ ಥರ ಚಿಂತೆ ಮಾಡುವಾಗ ಫಸ್ಟ್ ಗ್ರೂಪ್ ನೀವು ಬರೆದು ಕಂಪ್ಲೀಟ್ ಮಾಡಿದ್ದೀರಾ. ಎಷ್ಟು ಗ್ರೂಪ್, 1 ಗ್ರೂಪು ಮಾತ್ರ. ಓಕೆ, ನಿಮಗೆ ರಿಸಲ್ಟ್ ಪಾಸ್ ಅಂತ ಬರುವ ತನಕ ನೀವು ಬರೀತೀರಾ. ಯಾಕಂದ್ರೆ ಲೈಫ್ ಟೈಮಲ್ಲಿ ಒಂದ್ಸಲ ಮಾತ್ರ ನಾವು ಬರೆಯುವ ಎಕ್ಸಾಮಿನೇಷನ್. 1 ಗ್ರೂಪ್ ನೀವು ಕಂಪ್ಲೀಟ್ ಮಾಡಿ ಆದ್ಮೇಲೆ ನೀವೇನು ಮಾಡಬೇಕು, ಡಿಸ್ಟೆನ್ಸಿಗೆ ಅಥವಾ ಈವ್ನಿಂಗ್ಗೆ ರಿಜಿಸ್ಟ್ರೇಷನ್ ಮಾಡಬೇಕು. ಸರ್ ನಾನು ರೆಗ್ಯುಲರ್ ಹೋದ್ರೆ CMA ಸೆಕೆಂಡರಿ ಡಿಗ್ರಿ ಪ್ರೈಮರಿ ಇದ್ರೆ ಪಾಸ್ ಆಗಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳಿದ್ರೆ ಇಟ್ ಪಾಸ್ ಆಗಲ್ಲ. ಆ ಥರನೇ ಚಿಂತೆ ಮಾಡ್ಕೊಳ್ಳಿ. ನೀವು ಫಸ್ಟ್ ಗ್ರೂಪ್ ಪಾಸ್ ಆದಮೇಲೆ ನೀವೇನು ಮಾಡಬೇಕು, ಈ ಒಂದು ಡಿಸ್ಟೆನ್ಸಿಗೆ ರಿಜಿಸ್ಟ್ರೇಷನ್ ಮಾಡ್ತೀರಾ. ನಿಮ್ಗೆ ಏನೆಲ್ಲ ಪೆಂಡಿಂಗ್ ಇದೆ, ಇನ್ನು ಇಂಟರ್ ಸೆಕೆಂಡ್ ಗ್ರೂಪ್ ಇದೆ, ಫೈನಲ್ ಇದು ಫಸ್ಟ್ ಗ್ರೂಪ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಇದೆ. ಇದೆರಡು ನೀವು ಕಂಪ್ಲೀಟ್ ಮಾಡಬೇಕು, ಟ್ರೈನಿಂಗ್ ಕಂಪ್ಲೀಟ್ ಮಾಡಬೇಕು. ಇದಕ್ಕೆಲ್ಲ ಎಷ್ಟು ಟೈಮ್ ಹಿಡಿಯುತ್ತೆ, 3 ವರ್ಷ. ಈ 3 ವರ್ಷ ನಿಮಗೆ ಏನೆಲ್ಲ ಆಯಿತು, ಸೆಕೆಂಡ್ ಗ್ರೂಪ್ ಕಂಪ್ಲೀಟ್ ಆಯಿತು, ಫೈನಲ್ ಆಯಿತು, ಆರ್ಟಿಫಿಷಿಯಲ್ 1 ವರ್ಷ ಆ ಕಡೆ ಈ ಕಡೆ ಆಗುತ್ತೆ, ಬಿಟ್ಬಿಡಿ. ಸೊ ಅದಕ್ಕೆ ಸರ್ ನಾವು ಕ್ಯಾಟ್ ಆಗಿ ಡೈರೆಕ್ಟ್ ಹೋದ್ರೆ ಸಾಕಲ್ಲ, ಏನಿದು ಫಸ್ಟ್ ಗ್ರೂಪ್ ಅಥವಾ ಸೆಕೆಂಡ್ ಗ್ರೂಪ್ ಕಂಪ್ಲೀಟ್ ಮಾಡಿ ಹೋಗಬೇಕು. ಈ ಕ್ಯಾಟ್ ಮಾತ್ರ ಪಾಸ್ ಆಗಿ ನಾವು ಡಿಗ್ರಿ ಹೋಗುವಾಗ
ಮತ್ತೆ ನಾವು ಯಾವತ್ತು ವಾಪಸ್ ಬರಲ್ಲ. ಯಾಕಂತ ಹೇಳಿದ್ರೆ ಇನ್ನು ಯಾಕೆ ಹೋಗ್ಬೇಕು, ಡಿಗ್ರಿ ಜೊತೆ ಹೋಗುವ. ಆದ್ರೆ ನೀವು ಒಂದು ಗ್ರೂಪ್ ಪಾಸ್ ಆಗಿದ್ರೆ ನಿಮ್ಮ ಮನಸ್ಸಲ್ಲೇ ಇರುತ್ತೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಕೋರ್ಸ್, ನೀವು ಇಷ್ಟು ಕಷ್ಟಪಟ್ಟು ಪಾಸ್ ಆಗಿದ್ದೀರಾ, ಸೊ ಬಿಡೋಕೆ ನಾನು ತಯಾರಲ್ಲ. ನೀವೇನ್ ಮಾಡ್ತೀರಾ, ಈವನ್ ಡಿಗ್ರಿ ಹೋದ್ರು ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ, CMA ಸೆಕೆಂಡ್ ಗ್ರೂಪಿಗೆ ಇರುತ್ತೆ. ಸೊ ಆಟೋಮ್ಯಾಟಿಕ್ ಏನಾಗುತ್ತೆ, ಡಿಗ್ರಿ ಅದ್ರ ಜೊತೆ ಮುಂದೆ ಹೋಗ್ತಾನೆ ಇರುತ್ತೆ, ನಿಮಗೆ ಏನ್ ಮಾಡ್ಬೋದು, ಸೆಕೆಂಡ್ ಗ್ರೂಪ್ ಫೈನಲ್ ನಿಮಗೆ ಕಂಪ್ಲೀಟ್ ಮಾಡ್ಬೋದು. ಈ ತರ ನೀವು ಮಾಡಿದ್ರೆ ನಿಮಗೆ 3 years ಏನು ಲಾಭ ಆಗುತ್ತೆ. ಈಗಲೇ ನೀವು ಡಿಸಿಷನ್ ತಗೊಳ್ಳಿ. ಡಿಗ್ರಿ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ಡೈರೆಕ್ಟ್ ಡಿಗ್ರಿ ಹೋಗೋದಕ್ಕಿಂತ ಇಟ್ ಈಸ್ ಆಲ್ವೇಸ್ ಬೆಸ್ಟ್ ದಿಸ್ ಒನ್. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಹತ್ರ ನಾವು ಸರ್ವೆ ಮಾಡಿ ಅವರು ಡಿಗ್ರಿ ಮಾಡಿ ಬಂದವರಿದ್ದಾರೆ. ಸೊ ದೇ ಆರ್ ಟೆಲ್ಲಿಂಗ್ ಸರ್, ಈ ತರ ಇನ್ಫಾರ್ಮೇಶನ್ಸ್ ನಮಗೆ ಮುಂದೆ ಗೊತ್ತಿದ್ರೆ ತುಂಬಾನೇ ಉಪಕಾರ ಆಗ್ತಿತ್ತು. ಈಗ ನಾವು ಡಿಗ್ರಿ ಆಗಿದೆ, ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಕಂಟಿನ್ಯೂ, ನೋ ವರೀಸ್. ನೀವು ಆ ಥರನೇ ಮಾಡಿ ಮುಂದೆ ಹೋಗಿ. ಈಗ ಇರುವವರು ಈ ಡಿಸಿಷನ್ಸ್ ಅನ್ನು ತಗೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ. ನಿಮಗೆ ಡಿಗ್ರಿಯು ಮುಗಿಯುತ್ತೆ, ನಿಮ್ದು CMA ಮುಗಿಯುತ್ತೆ. 1-2 ವರ್ಷ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ, ಲೈಫ್ ಟೈಮಲ್ಲಿ ಒನ್ ಟೈಮ್ ಸೆಟ್ಲ್ಮೆಂಟ್ ತರ ನಾವು ಮಾಡುವ ಕೋರ್ಸ್. ಸೊ ನಿಮಗೆ ಈ ವಿಡಿಯೋ ಉಪಕಾರ ಆಯಿತು ಅಂತ ನನಗೆ ಖಂಡಿತ ಐ ನೋ ವೆರಿ ವೆಲ್. ಸೊ ನಿಮಗೆ ಏನಾದರೂ ಡೌಟ್ ಅಂಡ್ ಕ್ಲಾರಿಫಿಕೇಶನ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಯು ಕ್ಯಾನ್ ಕಮೆಂಟ್ ದ ಸೇಮ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಒಂದು ಕೋರ್ಸ್ ಮಾಡ್ತಾ ಇದ್ರೆ ಯು ಕ್ಯಾನ್ ಶೇರ್ ವಿತ್ ದೆಮ್ ಆಸ್ ವೆಲ್. ಆ್ಯಂಡ್ ಇದುವರೆಗೂ ನೀವು ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋ ಲೈಕ್ ಮಾಡಿ, ಆಗ ತುಂಬ ಜನರಿಗೆ ರೀಚ್ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು, ಮುಂದೆ ನನಗೆ ತುಂಬ ವಿಡಿಯೋಸ್ ನಮಗೆ ಬೇಕು, ಫ್ರೀಯಾಗಿ ನಾವು ಮಾಡ್ತಾ ಇದ್ದು ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ, ಯಾರೂ ಕೊಡ್ತಾ ಇಲ್ಲ. ಸೊ ನಿಮ್ಮ ಕಮೆಂಟ್, ನಿಮ್ಮದು ಲೈಕ್, ಸಬ್ಸ್ಕ್ರಿಪ್ಷನ್ ನಮಗೆ ಸಪೋರ್ಟ್. ಸೊ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.